टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರಗಳಿಂದ ಅತಿ ಹೆಚ್ಚಿನ ಮಳೆಯಾಗುತ್ತಿರತಕ್ಕಂತ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಆಗಿದೆ. ಅದರಿಂದಾಗಿ ಶಿರಾಡಿ ಘಾಟ್ ಮಾರ್ಗದ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಮಧ್ಯರಾತ್ರಿಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯ ವಾಹನಗಳು ರಸ್ತೆಯಲ್ಲಿ ಈ ರೀತಿಯಾಗಿ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು ಏನು ನಿರಂತರವಾಗಿ ಕಳೆದ 4-5 ದಿನಗಳಿಂದ ಈ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಸೊ ಆ ಮಳೆಯಿಂದಾಗಿ ನಿನ್ನೆ ರಾತ್ರಿ ಏಕಾಏಕಿಯಾಗಿ ಶಿರಾಡಿ ಘಾಟ್ನ ಏನೊಂದು ಮಾರ್ನಳ್ಳಿ ಇದೆ, ಮಾರ್ನಳ್ಳಿ ಮತ್ತೆ ಹೆಗ್ಗದ್ದೆ ನಡುವೆ ದೊಡ್ಡ ಪ್ರಮಾಣದ ಮಣ್ಣು ಕುಸಿದು ರಸ್ತೆಗೆ ಬಿದ್ದಿದೆ. ಸೊ ಅದರಿಂದಾಗಿ ಕಂಪ್ಲೀಟ್ ಆಗಿ ಈ ಒಂದು ಮಾರ್ಗದ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಏನು ಮಂಗಳೂರಿಗಿಂದ ಹಾಸನದ ಮೂಲಕ ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳತಕ್ಕಂತ ವಾಹನ ಸವಾರರಿಗೆ ಕೊಡಗಿನ ಮೂಲಕ ಅಂದ್ರೆ ಕೊಡಗಿನ ಸಂಪಾಜೆ ಮೂಲಕ ಸಂಚಾರ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಹಾಗೆ ಹಾಸನದ ಮೂಲಕ ಮಂಗಳೂರಿಗೆ ತೆರಳತಕ್ಕಂತ ವಾಹನ ಸವಾರರಿಗೆ ಹಾಸನ ಜಿಲ್ಲೆಯ ಬೇಲೂರು ಮೂಲಕ ಹೋಗಿ ಚಾರ್ಮಾಡಿ ಘಾಟ್ನಿಂದ ಮಂಗಳೂರು ತಲುಪೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನೋಡಬಹುದು ಯಾವ ರೀತಿಯಲ್ಲಿ ವಾಹನಗಳು ದಾರಿ ಉದ್ದಕ್ಕೂ ಕೂಡ ಸಾಲುಗಟ್ಟಿ ನಿಂತಿದೆ ಅಂತೇಳಿ. ಇವೆಲ್ಲ ಸರಕು ಸಾಗಣೆಯ ವಾಹನಗಳು, ಎಲ್ಲರೂ ಕೂಡ ಮಂಗಳೂರಿಗೆ ಹೋಗ್ತಿರ್ತಕ್ಕಂಥ ವಾಹನಗಳು. ಇವರೆಲ್ಲರೂ ಕೂಡ ಇವಾಗಿಂದಲ್ಲ, ಮಧ್ಯರಾತ್ರಿಯಿಂದನೇ ನಿಂತಿದ್ದಾರೆ. ಸುಮಾರು ಕಿಲೋಮೀಟರ್ ಗಟ್ಟಲೆ ಈ ರೀತಿಯಾಗಿ ವಾಹನಗಳು ಕಂಪ್ಲೀಟ್ ಆಗಿ ಜಾಮ್ ಆಗಿ ನಿಂತಿದ್ದಾವೆ. ಇದ್ರ ನಡುವೆ ಕೆಲವೊಂದು ಪ್ರಯಾಣಿಕ ವಾಹನಗಳು ಕೂಡ ಸಿಲುಕೊಂಡಿದ್ದಾವೆ. ಇದು ಮುಂದೆ ಹೋದ್ರೆ ಇಲ್ಲಿ ಹಾನ್ಬಾಳ ಅಂತೇಳಿ ಮತ್ತೊಂದು ಗ್ರಾಮ ಸಿಗುತ್ತೆ, ಅದ್ರ ಮೂಲಕ ಕೂಡ ಮಂಗಳೂರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಪ್ರಯಾಣಿಕ ವಾಹನಗಳು ಯಾವ್ದಾದ್ರು ಬಂದ್ರೆ, ಕಾರು ಬಸ್ಗಳು ಯಾವ್ದಾದ್ರು ಬಂದ್ರೆ ಅಂತ ವಾಹನಗಳನ್ನ ಇಲ್ಲಿ ಹೋಗ್ಲಿಕ್ಕೆ ಅವಕಾಶನೂ ಕೂಡ ಮಾಡ್ಕೊಡ್ಲಾಗ್ತದೆ. ಇಲ್ಲಿಂದ ನಾವಿಗಿರ್ತಕ್ಕಂಥ ಸಕಲೇಶಪುರ ಪಟ್ಟಣದ ಜಂಕ್ಷನ್ ಬಳಿ ಇದ್ದೇವೆ. ಸೊ ಇಲ್ಲಿಂದ ಮುಂದೆ 1.5 ಕಿಲೋಮೀಟರ್ ಹೋದ್ರೆ ಅಲ್ಲಿ ಹಾನ್ಬಾಳ್ಗೆ ಕ್ರಾಸ್ ಆಗ್ಲಿಕ್ಕೆ ಕೂಡ ಅವಕಾಶ ಸಿಗುತ್ತೆ. ಆ ಹಾನ್ಬಾಳ್ ಹೋದ್ರೆ ಅಲ್ಲಿಂದ ಮೂಡಿಗೆರೆ, ಹಾಗೇನೆ ನಂತರ ಅಲ್ಲಿಂದ ಚಾರ್ಮಾಡಿ ಘಾಟ್ ಮೂಲಕ ಮಂಗಳೂರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಹೊಸದಾಗಿ ಬರ್ತಕ್ಕಂಥ ವಾಹನಗಳನ್ನ ಅಲ್ಲೇ ಹಾಸನದಲ್ಲೇ ಡೈವರ್ಟ್ ಮಾಡಿ ಬೇಲೂರಿನ ಮೂಲಕ ಚಾರ್ಮಾಡಿ ಘಾಟ್ನಲ್ಲಿ ತೆರಳಿ ಅಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಆದರೆ ಸರಕು ಸಾಗಣೆ ವಾಹನಗಳು ಮಧ್ಯರಾತ್ರಿಯಿಂದನೇ ಈ ರೀತಿಯಾಗಿ ರಸ್ತೆಗಳಲ್ಲಿ ನಿಂತಿದ್ದಾರೆ. ಇಲ್ಲಿ ಇವರು ವಾಪಸ್ ಹೋಗ್ಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ, ಮತ್ತೆ ಮುಂದಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಜೊತೆಗೆ ಮಧ್ಯರಾತ್ರಿಯಿಂದನೂ ಕೂಡ ಹೀಗೆ ರಸ್ತೆಯಲ್ಲೇ ನಿಂತು ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲದೆ ಪರದಾಡ್ತಕ್ಕಂಥ ಸ್ಥಿತಿಗೆ ನಿರ್ಮಾಣ ಆಗಿದೆ. ಇದು ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ಕ್ಲಿಯರ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಈಗಲೂ ಕೂಡ ಮಳೆ ಬರ್ತಾ ಇದೆ. ಹಾಗಾಗಿನೇ ಮತ್ತೆ ಶಿರಾಡಿ ಘಾಟ್ನ ಹಲವಾರು ಕಡೆ ಆನೆಮಾಲ್ ಇರ್ಬೋದು, ಅಥವಾ ಕಪ್ಪಳ್ಳಿ ಇರ್ಬೋದು, ಅಥವಾ ಮುಂದೆ ಹೆಗ್ಗದ್ದೆ, ಮಾರ್ನಳ್ಳಿ ಎಲ್ಲ ಕಡೆ ಸಾಕಷ್ಟು ಕಡೆಗಳಲ್ಲಿ ಮಣ್ಣು ಕುಸಿದು ರಸ್ತೆಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಅದರಿಂದಾಗಿ ವಾಹನ ಸವಾರರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.